ಮಂಗಳಾಚರ
यत्कृतं मया देव परिपूर्णं वदतु मे अनेन हरिभजनकीर्तनेन भारतीरमण मुख्य प्राणान्तर्गत लक्ष्मीनारायण सुप्रीतो वरदो भवतु श्रीकृष्णार्पणमस्तु। हरे श्रीनिवास हरे श्रीनिवास हरे श्रीनिवास हरे श्रीनिवास। ಜೀವನದಲ್ಲಿ ಎಷ್ಟೋ ವಿಧವಾದಂತಹ ಕಷ್ಟದ ಮಧ್ಯದಲ್ಲಿ ನಾವು ಬದುಕುತ್ತಾ ಇದ್ದೀವಿ. ಶಾಸ್ತ್ರ ಎಷ್ಟೆಷ್ಟು ವಿಧವಾದ ಕಷ್ಟಗಳಿವೆ ಅಂತ ವಿವರಣೆ ಮಾಡುತ್ತಾ ಬರುತ್ತೆ. ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಬೌದ್ಧಿಕ ಅಂತ. ಹೀಗೆ ಈ 3 ವಿಧವಾದಂತಹ ಕಷ್ಟದಲ್ಲಿ ಒಂದೊಂದು ಕಷ್ಟ ಮನಸ್ಸಿನಿಂದ ಸ್ಟ್ರೆಸ್ ಅಂತ ಹೇಳುತ್ತೇವೆ ಈಗಿನ ಕಾಲದಲ್ಲಿ. ಒಂದೊಂದು ವಿಧವಾದಂತಹ ಕಷ್ಟ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನಿಂದ, ಇನ್ನೊಂದು ವಿಧವಾದಂತಹ ಕಷ್ಟ ನಮ್ಮ ಸುತ್ತಮುತ್ತಲಿರುವ ಜನರಿಂದ, ಮೈ ದೇಹದಲ್ಲಿ ಬರುವ ರೋಗ ರುಜಿನಗಳಿಂದ ಎಷ್ಟೋ ವಿಧವಾದಂತಹ ಕಷ್ಟದ ಮಧ್ಯದಲ್ಲಿ ನಾವು ಬದುಕುತ್ತೇವೆ ಈ ಒಂದು ಸಂಸಾರವೆಂಬ ಸಾಗರ ಮಧ್ಯದಲ್ಲಿ. ಹಾಗಿರೋ ವೇಳೆಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾರ್ಗ ಅಂತ ಕೇಳಿದಾಗ, ಆರ್ಥಾನಿಷಣ್ಣ ಶಿಬಿಲಾಶಬೇಕ ಘೋರೇಶು ವ್ಯಾಧಿಷು ವರ್ಧಮಾನಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರ ವಿಮುಕ್ತ ದುಃಖಾಸು ವಿಲೋಪವಂತು. ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರ, ಪರಮಾತ್ಮನ ನಾಮದ ಸ್ಮರಣೆ, ಭಗವಂತನ ಸಂಗೀತ ಸೇವನೆ ಈ ಒಂದು ಕಲಿಯುವುದರಲ್ಲಿ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಒಂದು ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಮಾರ್ಗ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಇವತ್ತು ಈ ದಿವಸ ಇಲ್ಲಿ ಈ ಪ್ರಾಣದೇವರ ದೇವಸ್ಥಾನದಲ್ಲಿ ನಮ್ಮ SDKB ಭಜನಾ ಮಂಡಳಿಯವರು ಹೇಳೋದೇ ಬೇಡ, ಇವರು ಶ್ರೀನಿವಾಸ ದೇವರಿಗೆ ಅಷ್ಟೊಂದು 1045 ಮದುವೆಯನ್ನ ಮಾಡಿಸಿದ್ದಾರೆ. ಮುಂದೆ ನಾಡಿದ್ದು 1046ನೇ ಮದುವೆಯನ್ನ ಮಾಡಿಸಲಿಕ್ಕಿದ್ದಾರೆ. ಎಲ್ಲರೂ ಜೋರಾಗಿ ಒಂದು ಸಪಾಳ ಕೊಡಬೇಕು. ಎಷ್ಟೊಂದು ವಿಷಯ ಪರಮಾತ್ಮನಿಗೆ, ಭಗವಂತನಿಗೆ ಇಷ್ಟೊಂದು ಸೇವೆಯನ್ನ ಮಾಡಿದ ನಮ್ಮ ಗೋದಾವರಿ ಅತ್ತೆ ಮತ್ತು ನಮ್ಮ ಬೃಂದ ಅತ್ತೆ ಮತ್ತು ಈ ಟೀಮಿಗೆ ನಮ್ಮ ನಮಸ್ಕಾರವನ್ನು ತಿಳಿಸುತ್ತಾ, ಚೆನ್ನೈ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಧನ್ಯವಾದಗಳನ್ನ, ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಟ್ಟು ಭಗವಂತನ ಪ್ರೀತಿಕರವಾಗಿ ನಡೆಸಿಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ, ನೀವೆಲ್ಲರೂ ಇಲ್ಲೇ ಇದ್ದು ಗುರುಗಳ ಅನುಗ್ರಹ ಸಂದೇಶವನ್ನ ಪಡೆದು ಗುರುಗಳ ಹತ್ರ ಫಲಮಂತ್ರಾಕ್ಷತೆಯನ್ನು ಪಡೆದು ಅವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. छन्दसामृतभो विश्वरूपः छन्दोभ्योऽच्छन्दभूव अमेन्द्रो मेधया स्फुनोतु अमृतस्य देवधारणो भूयासं शरीरं देविदर्शनं जिह्वा मे मधुमत्तमा कर्णाभ्यां मूढिं शुभं ब्रह्मणस्फोटोति मेधया विहितः कृतं मे गोपाय आवहन्ति विदन्वाना स्वाहा ಟೀಮ್ ಮೂಲಕವಾಗಿ ಇಲ್ಲಿ ಭಜನೆಯನ್ನ ಮಾಡಿಸಿಕೊಟ್ಟಂತಹ ಶ್ರೀ SDKB ಶ್ರೀ ವೆಂಕಟೇಶ್ವರ ಕಲ್ಯಾಣ ಭಜನಾ ಮಂಡಳಿ ಉಳ್ಳಗರಂ ಅವರಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಭಜನೆಯನ್ನ ಮಾಡಿಸಲಿಕ್ಕೆ ಒಂದು ಮುಖ್ಯವಾದ ಕಾರಣವಾಗಿರುವಂತಹ ಶ್ರೀ ಗೋದಾವರಿ ಅತ್ತೆ ಅವರಿಗೆ, ಅವರು ಮತ್ತು ಬೃಂದಾ ಅತ್ತೆ ಅವರು ಗುರುಗಳ ಹತ್ರ ಬಂದು ಅವರ ವಿಶೇಷವಾದ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳ್ಕೊತೇವೆ. ಚೆನ್ನೈ ಚಾತುರ್ಮಾಸ್ಯ ಟೀಮ್ನಿಂದ
ಯಥಾಶಕ್ತಿ ಒಂದು ಸಣ್ಣ ಕಾಣಿಕೆಯನ್ನ ಕೊಡ್ತೇವೆ. ಇವರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ 1045 ಮದುವೆಯನ್ನ ಮಾಡಿಸಿಕೊಟ್ಟಂತಹ ಪರಮ ಭಗವದ್ ಭಕ್ತರು. ಇನ್ನು ನಾಡಿದ್ದು 1046ನೇ ಮದುವೆಯನ್ನ ಮಾಡಿಸ್ಲಿಕ್ಕೂ ಸಿದ್ಧವಾಗಿದ್ದಾರೆ. ಭಜನೆ ಮಾಡಿದ ಎಲ್ಲಾ ಟೀಮ್ ಮೆಂಬರ್ಸ್ ಬಂದು ಗುರುಗಳ ಹತ್ರ ಫಲಮಂತ್ರಾಕ್ಷತೆಯನ್ನ ಪಡಿಬೇಕು ಅಂತ ಕೇಳ್ಕೊತೇವೆ. तपोविद्यावरत्यादि सद्गुणोल्लाभराणां वादराजगुरून् वन्दे हयग्रीवदयाश्रयं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. श्रीगुरुभ्यो नमः. हरि ओम्. ಶತಶೃಂಗ ಪರ್ವತದ ಮೇಲೆ ಬಿದ್ದಿರತಕ್ಕಂತಹ ಭೀಮಸೇನ ದೇವರ ಆ ದೇಹದ ಬಲ ಅದನ್ನು ತಡೆದುಕೊಳ್ಳಲಾರದೆ ಆ ಶತಶೃಂಗ ಪರ್ವತ 100 ಹೋಳಾಗಿ ವಿಕಾರವನ್ನು ಹೊಂದಿದೆ ಅಂತ ತಿಳಿದಿದ್ದೆವು. ಶತಶೃಂಗ ಪರ್ವತ ಭೀಮಸೇನ ದೇವರು ಅವರ ಸ್ಪರ್ಶದಿಂದ 100 ಹೋಳಾಗಿ ಬಿಟ್ಟಿದ್ದು, ನಮ್ಮಲ್ಲೂ ಸಹಿತ ದೊಡ್ಡ ಪರ್ವತದ ರಾಶಿಯೇ ಇದೆ. ದೋಷಗಳೆಂಬುವ ಪರ್ವತದ ರಾಶಿ ಇದೆ. ಅದು ಶತಶೃಂಗ ಆದರೆ ನಮ್ಮದು ಪರ್ವತ ದೋಷಗಳೆಂಬುವ ಪರ್ವತ. ಅದರಲ್ಲಿ ಅನಂತ ಸಹಸ್ರಾರು ಶೃಂಗಗಳಿವೆ, ಅನಾತರಹವಾದ ಶೃಂಗಗಳಿವೆ. ಆ ದೋಷಗಳೆಂಬುವ ಪರ್ವತ, ಆ ಪರ್ವತ ನಾಶ ಆಗಬೇಕಾದರೆ, ಅದು ಬೋಳಾಗಿ ಒಡೆದು ಹೋಗಬೇಕಾದರೆ ಭೀಮಸೇನ ದೇವರು ನಮ್ಮ ಒಳಗೆ ಬಂದು ಕೂತುಕೊಂಡ್ರೆ ಆವಾಗ ನಮ್ಮ ಒಳಗೆ ಇರತಕ್ಕಂತಹ ದೋಷಗಳೆಂಬುವ ಪರ್ವತ ಅದು ಸಂಪೂರ್ಣ ನಾಶವಾಗಿದೆ. ಯಾವ ತರಹವಾಗಿ ಶತಶೃಂಗ ಪರ್ವತ ಭೀಮಸೇನ ದೇವರ ಬರೀ ಸ್ಪರ್ಶ ಮಾತ್ರದಿಂದಲೇ ಪೂರ್ಣವಾಗಿ ಪುಡಿಪುಡಿಯಾಗಿ ಬಿಟ್ಟಿದೆ, 100 ಹೋಳಾಗಿ ಬಿಟ್ಟಿದೆ. ನಮ್ಮ ಬದುಕಿನಲ್ಲಿ ನಮ್ಮ ದೋಷಗಳು ಏನಿವೆಯೋ, ದೋಷಗಳೆಂಬುವ ಶತಶೃಂಗ ಪರ್ವತ ಅದು ನಾಶವಾಗಬೇಕಾದರೆ ಅದೇ ವಾಯುದೇವರು ಬರಬೇಕು, ಅದೇ ಭೀಮಸೇನ ದೇವರು ಬರಬೇಕು. ಅವರು ನಮ್ಮ ಒಳಗೆ ಪ್ರವೇಶ ಮಾಡಿದಾಗ, ಅದೇ ಶ್ರೀಮದಾಚಾರ್ಯ ನಮ್ಮಲ್ಲಿ ಪ್ರವೇಶ ಮಾಡಿದಾಗ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನದ ಸಮಸ್ತ ದೋಷಗಳು ಪರಿಹಾರವಾಗಿವೆ. ಭೀಮಸೇನ ದೇವರ ಪ್ರವೇಶ ಮಾಡುವುದಂದ್ರೆ ಏನು, ಆಚಾರ್ಯ ಮಧ್ವರು ಪ್ರವೇಶ ಮಾಡುವುದಂದ್ರೆ ಏನು ಅಂತ ಹೇಳಿದ್ರೆ, ಮಧ್ವರು ಪ್ರವೇಶ ಮಾಡುವುದು, ಭೀಮರು ಪ್ರವೇಶ ಮಾಡುವುದು ಅಂತ ಹೇಳಿದ್ರೆ, ಮಧ್ವರು ಬರೆದಿರ್ತಕ್ಕಂತಹ ಗ್ರಂಥಗಳು ನಮ್ಮ ಮನಸ್ಸಲ್ಲಿ ಪ್ರವೇಶ ಮಾಡಿದಾಗ, ಕಿವಿಯ ಮೂಲಕ ನಮ್ಮ ಮನಸ್ಸಲ್ಲಿ ಪ್ರವೇಶ ಮಾಡಿದಾಗ ನಮ್ಮ ಮನಸ್ಸಲ್ಲಿರತಕ್ಕಂತಹ ಎಲ್ಲ ಅಜ್ಞಾನದ ದೋಷ ನಾಶವಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಅಲ್ಲಿ ಭಗವಂತ ಬಂದು ಕೂತ್ಕೊಳ್ತಾನೆ. ಆ ನಿಟ್ಟಿನಲ್ಲಿ ಈ ಭೀಮಸೇನ ದೇವರ ಈ ಒಂದು ಚಿತ್ರಣದಿಂದ ನಾನು ಈ ಒಂದು ಸಂದೇಶವನ್ನು ತಿಳಿದುಕೊಳ್ಳಬಹುದು. ಭೀಮಸೇನ ಅಂತ ಹೆಸರಿತ್ತು. ಭೀಮ ಅಂತ ಹೇಳಿದಾಗ ಸಾಮಾನ್ಯವಾಗಿ ಆ ಶಬ್ದಕ್ಕೆ ಅರ್ಥ ಭಯಂಕರ ಅಂತ ಅರ್ಥ. ಭೀಮ ಎಂಬ ಶಬ್ದಕ್ಕೆ ಭಯಂಕರ ಎಂಬುವ ಅರ್ಥ. ಅದಕ್ಕೆ ಸರಿಯಾಗಿ ಇವತ್ತಿನ ಅನೇಕ ವಿಚಾರಧಾರೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಭೀಮನ ಪಾತ್ರ ಅಂತ ಹೇಳಿದ ಕೂಡಲೇ
ಅದೊಂದು ವಿಚಿತ್ರವಾಗಿರ್ತಕ್ಕಂತಹ ಭಯಾನಕವಾಗಿರ್ತಕ್ಕಂತಹ ಮುಖ ಭೀಮಸೇನ ದೇವರದ್ದು. ಅದಕ್ಕೆ ಮೀಸೆ ಇಲ್ಲ, ಸರಿ ಅದು ಇಲ್ಲ, ಇದು ಇಲ್ಲ, ಅತ್ಯಂತ ವಿಕೃತವಾದ ರೀತಿಯಲ್ಲಿ ಭೀಮಸೇನ ದೇವರನ್ನು ಇವತ್ತು ಚಿತ್ರಣ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಭಾಗದಲ್ಲಿ ಸಹಿತ. ಭೀಮ ಅಂದರೆ ಏನು ಅಂತ ಹೇಳಿದ್ರೆ, ಭೀಮ ಅಂದರೆ ಅದು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ರೂಪ, ಎಲ್ಲರೂ ಹೆದರುವ ರೂಪ ಭೀಮಸೇನ ದೇವರ ರೂಪ ಅಂತ. ಭಾರಿ ದೊಡ್ಡ ದೇಹ, ವಿಕಾರವಾಗಿರ್ತಕ್ಕಂತಹ ಮುಖ, ಈ ತರಹವಾಗಿ ಭೀಮಸೇನ ದೇವರನ್ನು ಇವತ್ತಿನ ಅನೇಕ ಚಿಂತಕರು ಈ ತರಹವಾಗಿ ಚಿತ್ರಣ ಮಾಡಿದ್ದಾರೆ. ಆದರೆ ಭೀಮಸೇನ ದೇವರ ಆ ಶಬ್ದದ ಅರ್ಥ ನಿಜವಾಗಿ ಏನು? ಹೊರನೋಟದಿಂದ ಭೀಮಸೇನ ದೇವರಿಗೆ ಆ ಭೀಮ ಎಂಬ ಶಬ್ದಕ್ಕೆ ಭಯಂಕರ ಅಂತ ಅರ್ಥ ಇದ್ದರೂ ಸಹಿತ ಆಚಾರ್ಯ ಮಧ್ವರು ಭೀಮ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ, ವೃತಾಹ ಮಾಹ ಏನ ಅಂತ. ಭೀಮ ಶಬ್ದಕ್ಕೆ ಅರ್ಥ ಮಹಾ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ. ವೃತಾಹ ಮಾಹ ಏನ, ಯಾರಿಂದ ಜ್ಞಾನವು ಧರಿಸಲ್ಪಟ್ಟಿದೆ ಅವರು ಭೀಮ ಅಂತ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ.